ಧಾರ್ಮಿಕ ಭಾವನೆಗಳನ್ನು ಕೆಣಕ್ತಾ ಇದ್ದೀರಿ. ಆ ಗುಂಪು ಧರ್ಮಸ್ಥಳದ ಮಂಜುನಾಥನ ವಿರುದ್ಧ, ಅಣ್ಣಪ್ಪನ ವಿರುದ್ಧ ಇಲ್ಲ. ಅವರು ಮಾತಾಡ್ತಾ ಇರೋದು ಅಲ್ಲಿ ನಡೆದಿರುವ ಅನ್ಯಾಯದ ಬಗ್ಗೆ ಮಾತ್ರ. ನೀವು ಇದು ಧರ್ಮದ ಮೇಲಿನ ದಾಳಿ, ದೇವಸ್ಥಾನದ ಮೇಲಿನ ದಾಳಿ, ಮಂಜುನಾಥನ ವಿರುದ್ಧದ ಷಡ್ಯಂತ್ರ ಅನ್ನುವಂತೆ ಬಿಂಬಿಸ್ತಾ ಇದ್ದೀರಿ. ಫೈನ್. ಇಲ್ಲಿ ಬಂದಿರೋರು ಎಲ್ಲರೂ ಕೇಸನ್ನು ಗಮನಿಸಿರ್ತಾರೆ ಅಂತ ನಾನು ಅನ್ಕೊಂಡಿರ್ತೀನಿ. ಬಹುಶಃ ನೋಡ್ತಾ ಇರುವಂಥ ಇದನ್ನು ವೀಕ್ಷಕರು ಸೇರಿದಂತೆ ಈ ಇಡೀ ಪ್ರಕರಣವನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಮೊದಲಿಗೆ ಇದು ಸೌಜನ್ಯ ಪ್ರಕರಣ ಅಂತ ಶುರುವಾಯಿತು. ಸೌಜನ್ಯ ಪ್ರಕರಣ ಆದ 1 ವರ್ಷದಲ್ಲಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರ ತಮ್ಮನ ಮಗ ನಿಶ್ಚಲ್ ಜೈನ ಹೆಸರನ್ನ ಎಂಟ್ರಿ ಮಾಡಲಾಯಿತು. ಅಂಡ್ ಲೆಟ್ ಮಿ ರಿಪೀಟ್, 1 ವರ್ಷದ ನಂತರ ನಿಶ್ಚಲ್ ಜೈನ್ ಭಾರತದಲ್ಲಿ ಇರಲೇ ಇಲ್ಲ, ಅಮೆರಿಕಾದಲ್ಲಿದ್ದ. ಅಮೆರಿಕಾದ ವೀಸಾ ಕೊಡ್ಲಾಯ್ತು. ವೀಸಾ ಕೊಟ್ಟ ತಕ್ಷಣ ಇವ್ರು ಎಂಥ ಪ್ರಭಾವಿಗಳು ಅಂತಂದ್ರೆ ಅಮೆರಿಕಾದ ವೀಸಾನು ಕೂಡ ಕೊಂಡ್ಕೊಳ್ಳಬಲ್ಲರು ಅಂತ ಹೇಳಾಯ್ತು. ವಿಚ್ ವಾಸ್ ಜಸ್ಟ್ ಇಂಪಾಸಿಬಲ್. ಒಂದು ಕಾಮನ್ ಸೆನ್ಸ್ ಸಾಕಿತ್ತು, ಸಾಧ್ಯ ಇಲ್ಲ ಅಂತ. ಕೊನೆಗೆ ಆತ ತಾನಲ್ಲ ಅವತ್ತಿದ್ದಂತ ಒಂದು ಹೋಟ್ಲಿಗೆ ಹೋಗಿರುವಂತ ಆ ದುಡ್ಡಿನ ಬಿಲ್ ಅನ್ನ ಪ್ರೆಸೆಂಟ್ ಮಾಡಿದ ಮೇಲೆ ಈತ ಈ ರೇಪ್ ಆಗಿರುವಂತ ದಿನ ಹೆಲಿಕಾಪ್ಟರ್ ನಲ್ಲಿ ಬಂದು ರೇಪ್ ಮಾಡಿ ಕೊಂದು ವಾಪಸ್ ಹೋಗಿದ್ದಾನೆ ಅಂತ ಹೇಳಲಾಯಿತು. ಇದುವರೆಗೂ ಅಂತ ಹೆಲಿಕಾಪ್ಟರ್ ರೆಡಿ ಆಗಲಿಲ್ಲ. ಅಮೆರಿಕಾದಿಂದ ಧರ್ಮಸ್ಥಳಕ್ಕೆ ಕರ್ಕೊಂಡು ಬರುವಂತ ಹೆಲಿಕಾಪ್ಟರ್ ಅಷ್ಟು ಫ್ಯೂಯಲ್ ಕಂಟೈನರ್ ಇರಬಹುದಾಗಿರುವಂತದ್ದು ಹೆಲಿಕಾಪ್ಟರ್ ಬಂದಿಲ್ಲ. ಕಾಮನ್ ಸೆನ್ಸ್ ಇರಲಿಲ್ಲ. ಅದಾದ್ಮೇಲೆ ಏನ್ ಮಾಡಿದ್ರು, ಕಾಲಕ್ರಮದಲ್ಲಿ ಅವ್ರನ್ನ ಬಿಟ್ಟರು. ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರ ತಮ್ಮನ ಮೇಲೆ ಕೈ ಮಾಡಲಾಯಿತು. ತಮ್ಮನ ಮೇಲೆ ಕೈ ಮಾಡಿದ್ದಾದ್ರೂ ಹೇಗೆ, ಇತ್ತೀಚೆಗೆ ಹೋರಾಟಗಾರನೊಬ್ಬ ಮಾತಾಡ್ತಾ ಅವರ ತಮ್ಮನ ಬಗ್ಗೆ ಅತ್ಯಂತ ಕೆಟ್ಟ ಪದಗಳನ್ನ ಬಳಸಿದ. ಆಯ್ತು ಬಿಡಿ, 2ನೇ ಹಂತಕ್ಕೆ ತಗೊಂಡು ಬಂದ್ರು. 3ನೇ ಹಂತ ಈಗ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಕಾವಂದರು ಅಂತ ಏನ್ ಅಲ್ಲಿನ ಜನ ಗೌರವದಿಂದ ಕರೀತಾರೋ ಅದನ್ನ ಕಾಮಾಂಧರು ಅಂತ ಕರೆದ್ರು. ಅವರನ್ನ ನಿಧಾನವಾಗಿ ಅವರನ್ನೇ ತಂದು ನಿಲ್ಲಿಸಿ ಇಡೀ ಧರ್ಮಸ್ಥಳವೇ ಸರಿ ಇಲ್ಲ ಅಂತ ಹೇಳುವಂತ ಪ್ರಯತ್ನ ಮಾಡಿದ್ರು. ಇಷ್ಟಕ್ಕೆ ಸುಮ್ಮನಾಗ್ತಿರ್ಲಿಲ್ಲ. ಸ್ವತಃ ಮಟ್ಟಣ್ಣ ಏನು ತಿಮ್ಮರೋಡಿ ಏನ್ ಹೇಳಿದ್ರು ಅಂತಂದ್ರೆ, ಬುಲ್ಡೋಸರ್ ನುಗ್ಗಿಸಿ ಧರ್ಮಸ್ಥಳಕ್ಕೆ ಅಂತ.